ದಾಸೇಗೌಡ ಕುಟುಂಬದ ಕಪ್ಪು ಮಷೀನ್ ಇಲ್ಲ. ಕುಣಿಗಲ್ ತಾಲೂಕಲ್ಲಿ ದಾಸೇಗೌಡ ಕುಟುಂಬಕ್ಕೆ 1 ಲಕ್ಷ ಓಟ್ ಹಾಕವ್ರೆ. ನೀನ್ ದುಡ್ಡನ್ ಚೆಕ್ ಬಂದು MLA ಆಗಪ್ಪ, ನಿನ್ಗೆ ಎಷ್ಟು ಜನ ಓಟ್ ಹಾಕವ್ರಿ? ನಿನ್ಗೆ ಅದನ್ನ ಲೆಕ್ಕ ಹಾಕೋ. ನಮ್ ಕುಟುಂಬಕ್ಕೆ ಕಪ್ಪು ಮಷೀನ್ ಇಲ್ಲ. ಜನಗಳ ಪ್ರೀತಿ ವಿಶ್ವಾಸ ಇರೋದಕ್ಕನೆ ಇವತ್ತು ನಮಗೆ 1 ಲಕ್ಷ ಓಟನ್ನು ಹಾಕಿದ್ದಾರೆ. ಅದು ಏನು ಅಂತಕ್ಕಂಥದನ್ನ ಲೋಕಸಭಾ ಚುನಾವಣೆಯಲ್ಲಿ ತೋರಿಸಿದ್ದೀವಿ. ಎಲ್ಲ ಒಂದ್ ಕಡೆ ಹೇಳ್ತೀರಾ ನನಗೆ ಬೇಕಾಗಿರೋದು 15-20 ಸಾವಿರ ನಾನು ಕೊಂಡ್ಕೊಂಡ್ಬಿಡ್ತೀನಿ. ಕೊಂಡ್ಕೊಳಪ್ಪ, ಯಾರು ಬೇಡ ಅಂತಾರೆ? ಯಾರ್ದ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಪ್ಪ, ಯಾರು ಬೇಡ ಅಂತ ಹೇಳ್ತಾರೆ? ಎಷ್ಟು ಜನ ಕೊಂಡ್ಕೊಂಡ್ಬಿಡ್ತೀರಿ ನೀವು? ನಮ್ಮ ತಾಲೂಕಿನ ಜನ 1 ಸಾರಿ ಆಗಿದೆ, 2ನೇ ಸಾರಿ ತಪ್ಪು ಮಾಡಲ್ಲ. ಈ ದೌರ್ಯ ಯೋಜನೆಯಿಂದ ಈ ರೀತಿ ಮಾಡೋದ್ರಿಂದ ಸಹಕಾರಿ ಕ್ಷೇತ್ರ ಕೃಷ್ಣಕುಮಾರ ಅಥವಾ ಶಿವಣ್ಣರ ಕಪ್ಪಿ ಮುಶ್ಕಿಲ್ ಐತೆ ಅಂತ ಹೇಳ್ತಾ ಇದ್ರಲ್ರಿ, ಒಳ್ಳೆಯ ತನದಲ್ಲಿದೆ. ನಾನು ಸುಮಾರು ಸಾರಿ ಹೇಳಿದ್ದೀನಿ, 18 ಇತ್ತು, 19 ಆಯ್ತು, ಎಷ್ಟು ಜನಕ್ಕೆ ಲೋನ್ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಜೀವನವನ್ನ ಸುಧಾರಣೆ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅಂಕಿಅಂಶ ತಗೊಳ್ರಿ. ಬರೀ ನೀವ್ ಹೇಳಿದ್ಬಿಟ್ರೆ ಬೇರೆಯವ್ರು ಕೇಳ್ತಕ್ಕಂಥ ಸೌಜನ್ಯತೆ ನಿಮ್ಗೆ ಇಲ್ವಲ್ರಿ? ಕುಣಿಗಲ್ ತಾಲೂಕು ಉತ್ಪಾದಕರು ಎಷ್ಟು ಜನ ಇದ್ದಾರೆ? 20 ಕೋಟಿ ಹಣ ಬರ್ತಾ ಇದೆ. 1 ತಿಂಗಳಿಗೆ 2 ಕೋಟಿ 25 ಲಕ್ಷ. 2 ಕೋಟಿ ಅಲ್ಲ, 20% ಕಮಿಷನ್ ಅಲ್ಲ ಕಣಪ್ಪ ರಂಗನಾಥಣ್ಣ. 1 ತಿಂಗಳಿಗೆ ಈ ತಾಲೂಕಿಗೆ 22.5 ಕೋಟಿ ಹಣ ರೈತರ ಖಾತೆಗೆ ಬರ್ತಾ ಇದೆ. ನಿಮ್ ಯೋಗ್ಯತೆಗೆ ಯಡಿಯೂರಪ್ಪ ಕೊಡ್ತಾ ಇರ್ತಕ್ಕಂಥ 4,000 ರೂಪಾಯಿನ ವಾಪಸ್ ತಗೊಂಡ್ರಿ. ನಾಚಿಕೆ ಆಗಲ್ವ ನೀವು? ನಮ್ದು ರೈತ ಸರ್ಕಾರ, ನಾವು ರೈತರು. ಎಲ್ಲಿದ್ದೀರಿ ರೈತರು? ಕನಕಪುರದಲ್ಲಿ ಏನಾಗಿದ್ರೆ ರೈತರ ಪರಿಸ್ಥಿತಿ ಏನಾಗಿದ್ರಿ? ಕನಕಪುರದಲ್ಲಿ ಗ್ರಾಮದಲ್ಲಿ ಟೌನ್ ಒಳಗಡೆ ಹೋಗಿ ನೋಡಿದ್ರೆ ರಸ್ತೆ ಎಷ್ಟು ಮಟ್ಟಕವೆ ಅಂತ. ಕುಣಿಗಲ್ಲಿ ಹಿಂದೆ ಬಿಜೆಪಿ ಸರ್ಕಾರ JDS ಸರ್ಕಾರ ಇದ್ದಂತ ಸಂದರ್ಭ ಆಗಿರ್ತಕ್ಕಂಥ ಬಿಟ್ರೆ ಯಾವ ಅಭಿವೃದ್ಧಿಯನ್ನು ನೀವು ಮಾಡಿದಿರಿ? ಯುಜಿಸಿನ ಕೆಲಸ ಮುಗಿಸ್ಬಿಟ್ಟು ಸಾರ್ವಜನಿಕ ಉಪಯೋಗ ಕೊಡ್ಲಿಕ್ಕೆ ಆಗದಲ್ಲ ಇರ್ತಕ್ಕಂಥ ನಾನು ಒಬ್ಬ ಶಾಸಕ, ನನ್ನಲ್ಲಿ ಯಾವುದೇ ಕಳಂಕ ಇಲ್ಲ. ನಿನ್ನ ಹತ್ರ ನಿನ್ನ ಮೇಲೆ ಇರ್ತಕ್ಕಂಥ ಕಳಂಕಗಳ ಸಾಲಗಳ ಪಟ್ಟಿನೇ ಐತೆ. ಅದು ಬಿಟ್ಬಿಟ್ಟು ಬರೀ ಕಥೆ ಹೇಳೋದೇನು ಬೇಕಾಗಿಲ್ಲ. ಸ್ವಲ್ಪ ಮಾತಿನಲ್ಲಿ ಎಚ್ಚರ ಇದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ 20 ವರ್ಷದನ್ನ ಯಾರು ನಾವು ಪುಟ್ಟಿಲ್ಲ ಮಡಗಿದೀವಿ, ತಗೊಳ್ಳೋದು ಗೊತ್ತದೆ. ನಿನ್ ಜೊತೆ ಯಾರ್ಯಾರು ನಿಂತ್ಕೊಂಡು ಹರ್ಕತೆ ಓದ್ತಾರಲ್ಲ ಅದು ನಮಗೆ ಗೊತ್ತದೆ. ಅವೆಲ್ಲವನ್ನು ಬಿಟ್ಬಿಟ್ಟು ಆರೋಗ್ಯವಾಗಿ ಗೌರವವಾಗಿರ್ತಕ್ಕಂಥ ಚರ್ಚೆನ ಕಾಮೆಂಟ್ಸ್ ಅನ್ನ ಮಾಡಿದ್ರೆ ಚೆನ್ನಾಗಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಕ್ರಮ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಕ್ರಮನ ಯಾವ ರೀತಿ ತಗೋಬೇಕು ಅಂತಕ್ಕಂಥ ನಮಗೆ ಗೊತ್ತದೆ, ನಾವು ತಗೋತೀವಿ. ಪೊಲೀಸ್ ಅಧಿಕಾರಿಗಳು ಅಷ್ಟೇ, ಕಾನೂನಿಗೆ ಗೌರವ ಕೊಡಿ. ನೀವು MLA ಹೇಳಿದ್ರು ಸರ್ಕಾರ ಹೇಳಿದ್ರು ಅಂತ ಕಾನೂನು ವಿರುದ್ಧವಾಗಿ ತಗೊಳ್ಳುವಂಥದ್ದು, MLA ಹೇಳಿದ್ರಂತ ಕೇಸ್ ಹಾಕ್ತಕ್ಕಂಥದ್ದು, ಅಥವಾ ಅಟ್ರಾಸಿಟಿ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀನಿ ಅಂತದ್ದು, ಅಥವಾ ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ MLA ಭೇಟಿ ಮಾಡ್ರಿ ಅಂತ ಹೇಳ್ತಕ್ಕಂಥ ಜನಗಳನ್ನ ನಿಮ್ಮ ಸ್ಟೇಷನ್ ಅಲ್ಲಿ ಇದ್ದಾರೆ, ಅವ್ರಿಗೆ ಕಡಿವಾಣ ಹಾಕಿ. ಸರ್ಕಾರ ಯಾವುದೇ ಇದ್ರೂ ಕಾನೂನಿನ ಚೌಕಟ್ಟಿನಲ್ಲಿ ಅಡಿದಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಯಾಕ್ರಿ ನೀವು ಅವತ್ತು 173 BNS ಆಕ್ಟ್ ಅಡಿದ ಕೇಸ್ ಹಾಕ್ಲಿಲ್ಲ? ಈಗ ನೀವು ಕಾನೂನು ಪುಸ್ತಕ ನಿಮ್ಮ ಹತ್ರ ಇರ್ಲಿಲ್ವಾ? ಯಾಕೆ ತಿರುವು ಹಾಕ್ಲಿಲ್ಲ ನೀವು? 173 ಹಾಕಬೇಕಾಗಿತ್ತು, ಯಾಕೆ ಹಾಕ್ಲಿಲ್ಲ ನೀವು? 174 ಯಾಕೆ ಹಾಕಿದ್ರಿ? ಯಾಕೆ ಜಡ್ಜ್ ಮುಂದೆ ತಗೊಂಡು ಹೋಗ್ಬಿಟ್ಟು ನಾವ್ ಹಂಗೆ ಬಿಟ್ರೆ ರಾಜಕಾರಣ ಆಗೋಯ್ತದೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ನೀವು ಕೋರ್ಟ್ ಬೇಲ್ ಕೊಟ್ಟು ಕಳಿಸಿದ್ರಿ. ಅದನ್ನ ಒಂದು ನೋಟಿಸ್ ಕೊಟ್ಟು ನಾವು ಕರೆದ ಬರಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟು ಕಳಿಸಿದ್ರಲ್ಲ, ಈ ಕೆಲಸ ಮಾಡಕ್ ನೀವೇ ಬೇಕಾಗಿತ್ತ? ಹೌದ್ರಿ, ಇಡೀ ಅಭ್ಯರ್ಥಿಗಳು ಏಜೆಂಟ್ರು ಅಲ್ಲಿ ಅನ್ಯಾಯ ಆಗ್ತಾ ಇದೆ, ಮತಪತ್ರವನ್ನ ನಕಲಿ ಆಗಿದೆ ತಗೊಂಬಂದು ಹಾಕಿ ರೆಡ್ ಹ್ಯಾಂಡ್ ಆಗಿ ನಿಮ್ ಪೊಲೀಸ್ ಅಧಿಕಾರಿಗಳ ಎದುರುಗಡೆ ಹಿಡ್ಕೊಂಡಿರತಕ್ಕಂಥದ್ದು ಏನ್ ಮಾಡಿದ್ರಿ ನೀವು? ಯಾಕೆ ಇಲ್ಲಿವರೆಗೂ ಅವ್ನು ಯಾರೋ ಚೂರಿ ಸೊಪ್ಪೈನ ಮಗ ಶಿವಕುಮಾರ್ ಅರೆಸ್ಟ್ ಮಾಡಿಲ್ಲ ನೀವು? ಅಂದ್ರೆ ಸರ್ಕಾರ ಇರೋರಿಗೆ ಒಂದು ಕಾನೂನು, ಇಲ್ದಲೇ ಇರೋರಿಗೆ ಒಂದು ಕಾನೂನ ಮಾಡಿ. ಸ್ವಾಮಿ ಯಾರು ಬೇಡ ಅಂತಾರೆ? ಕಾನೂನಿಗೆ ಗೌರವ ಕೊಡ್ರಿ ನೀವು. ಕೃಷ್ಣಕುಮಾರಿಗೆ ಗೌರವ ಕೊಡೋದು ಬೇಡ. ಯಾವ ಹೋರಾಟ ಮಾಡುವಂತವ್ರ ಮೇಲೆ ನೀವು ಕೇಸ್ ಹಾಕ್ತೀವಿ ಅನ್ನೋದಾದ್ರೆ ಏನ್ ಬೇಡ ಬಿಟ್ಬಿಡಿ, ಮನಪಲ್ಲಿ ಮಾಡ್ಕೊಂಡ್ಬಿಡಿ ಶಾಸಕರು. ಅವ್ರು ಹೇಳಿದವ್ರಿಗೆ ಕೇಸ್ ಹಾಕಿ, ಅವ್ರು ಹೇಳಿದವ್ರಿಗೆ ಪೋಕ್ಸೋ ಕಾಯ್ದೆ ಹಾಕಿ, ಅವ್ರು ಹೇಳಿದವ್ರಿಗೆ SC/ST ಕೇಸ್ ಹಾಕಿ. ಏನ್ ಮಾಡ್ಬೇಕು ಅಂತ ಮಾಡಿದ್ರ ನೀವು? ಈ ವ್ಯವಸ್ಥೆ ಏನ್ ಮಾಡ್ಬೇಕು ಅಂತ ಮಾಡಿದ್ರ? ಬಿಜೆಪಿಯವರು JDSನವರು ಕುಣಿಗಲ್ ತಾಲೂಕಲ್ಲಿ ಬಳೆ ತೊಟ್ಕೊಂಡಿಲ್ಲ, ಪ್ರಬಲವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಕಾದ್ ನೋಡಿ. ಮೊನ್ನೆ ಒಂದು ವಿಧಾನಸಭೆಯಲ್ಲಿ ಒಂದು ಮಂಡನೆ ಕೂಡ ಆಗಿದೆ. ಏನ್ ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಧಿಕಾರಿಗಳಿಗೆ ಗೊತ್ತಾಗಿರ್ತದೆ. ಯೋಚನೆ ಮಾಡಿ. ಹೌದ್ರಿ, ಆಡಳಿತ ಪಕ್ಷ ನೀವು 10% ಸಹಾಯ ಮಾಡಿ ಬೇಡ ಅಂತ ಹೇಳಲ್ಲ. ಆಡಳಿತ ಪಕ್ಷ ಐತೆ ಅಂದ್ಬಿಟ್ಟು ವಿರೋಧನ ತುಳಿದು ಬಿಡ್ತಿರ್ತಕ್ಕಂಥದ್ದು ಸೌಜನ್ಯ ಅಲ್ಲ. ಅಲ್ಲೆಲ್ಲ ರೆವಿನ್ಯೂ ಇಲಾಖೆನಲ್ಲಿ
ಬಡವರಿಗೆ ನ್ಯಾಯ ಕೊಡಕ್ಕಾಗದಲ್ಲ ಇರ್ತಕ್ಕಂಥ ಒಬ್ರು ಶಾಸಕರು ಏನೋ ಹೇಳಿದ್ದೆ ಯಾವತ್ತಲ್ಲಿ ಕುಂತ್ಕೊಂಡು ಕೇಳಿದಿರಿ? ಯಾರ ಹಿಂಬಾಲಕರು ಇಟ್ಕೊಂಡ್ಬಿಟ್ಟು ಅನ್ನೋದು ಚರ್ಚೆ ಮಾಡ್ತಕ್ಕಂಥದ್ದು ಬಿಟ್ರೆ ಸಾರ್ವಜನಿಕವಾಗಿ ತಾಲೂಕು ಆಫೀಸ್ ಚೇರ್ ಹಾಕೊಂಡು ಕುಂತ್ಕೊಂಡು ಅಲ್ಲಿ ಹರಿದೋಗಿರೋ ಸೀರೆ ಉಟ್ಕೊಂಡ್ ಬರೋರ್ಗೆ ನ್ಯಾಯ ಕೊಡಕ್ ನಿಮ್ ಕೈಲಿ ಆಗದಲ್ಲೇ ಇರ್ತಕ್ಕಂಥವ್ರು ನಾನೆಲ್ಲಾನು ಮಾಡ್ಬಿಟ್ಟಿದ್ದೀನಿ. ಏನೂ ಮಾಡಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಂದ್ರೆ ಮುಂದುವರ್ಸ್ಕೊಂಡು ಬಂದಿರ್ತಕ್ಕಂಥದ್ದು ಬಿಟ್ರೆ ಹೊಸ ಯೋಜನೆಗಳ ತಗೊಂಡ್ಬರ್ಲಿಕ್ಕೆ ಆಗಿಲ್ಲ. ನಿಮ್ ಹೋರಾಟ ಒಂದೇ, ಎಕ್ಸ್ಪ್ರೆಸ್ ಕೆನಾಲ್ ಏನ್ ಕಿಸ್ತಾರ ಆಗ್ತಪ್ಪ? ಎಕ್ಸ್ಪ್ರೆಸ್ ಕೆನಾಲ್ ಅಲ್ಲಿ ಆ ಗುತ್ತಿಗೆದಾರರಿಂದ ಕಮಿಷನ್ ಅನ್ನೋದು ಒಂದು ಬಿಟ್ರೆ ಇವತ್ತು 3,000 ಕ್ಯೂಸಿಕ್ಸ್